ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ. ಮುಖ್ಯಮಂತ್ರಿಗಳು ಡಿ ದೇವರಾಜ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದೀನಿ ಎಂದು ಪ್ರಚಾರ ತೆಗೆದುಕೊಂಡಿದ್ದಾರೆ. ರಾಜ್ಯದ ಜನತೆ 140 ಶಾಸಕರನ್ನ ಆಯ್ಕೆ ಮಾಡುವ ಮೂಲಕ ಸ್ಪಷ್ಟ ಬಹುಮತ ನೀಡಿದ್ದಾರೆ. ಆದರೆ ಸಿಎಂ ಕುರ್ಚಿನೇ ಸ್ಥಿರವಾಗಿಲ್ಲ. ಡಿಕೆಶಿ ಯಾವಾಗ ನನ್ನ ಕುರ್ಚಿ ಕಸಿದುಕೊಳ್ಳುತ್ತಾರೆ ಎನ್ನುವ ಚಿಂತೆಯಲ್ಲಿ ಸಿಎಂ ಇದ್ದಾರೆ. ಯಾವಾಗ ಸಿಎಂ ಸಿದ್ದು ಎದ್ದು ಹೋಗ್ತಾರೆ, ನಾನು ಯಾವಾಗಲೂ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದು ಡಿಸಿಎಂಗೆ ಚಿಂತೆ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕುರ್ಚಿ ಪ್ರತಿನಿತ್ಯ ಅಲುಗಾಡುತ್ತಿದೆ. ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೈ ನಾಯಕರು ಯಾರೂ ಸಹ ಮಾತನಾಡಲ್ಲ. ಮಂತ್ರಿಗಳು ತಮ್ಮ ಇಲಾಖೆಗೆ ಸೀಮಿತವಾಗದೆ ಜಿಲ್ಲೆಗೆ ಸೀಮಿತವಾಗಿದ್ದಾರೆ. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸರ ಆದರ್ಶಗಳನ್ನು ಜಾರಿಗೆ ತರುವಲ್ಲಿ ವಿಫಲರಾಗಿದ್ದಾರೆ. ಸಿದ್ದರಾಮಯ್ಯ ಮೂಢ ಹಗರಣ ಮಾಡಿದ್ದಾರೆ. ಸಮಾಜವಾದಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಗಡಿಯಾರ ಕಟ್ಕೊಂಡ್ರಿ. ಅಕ್ರಮ ನುಸುಳುಕೋರರನ್ನ ಹೊರಗೆ ಹಾಕುವುದು ಬಿಟ್ಟು ಅವರಿಗೆ ಮನೆ ಕೊಡುವುದಕ್ಕೆ ಮುಂದಾಗಿದ್ದೀರಿ. ಕನ್ನಡಿಗರು ಪ್ರವಾಹ ಬಂದ ಸಮಯದಲ್ಲಿ ಮನೆ ಕಳೆದುಕೊಂಡವರಿಗೆ ಮನೆ ಕೊಡೋದಕ್ಕೆ ಆಗಿಲ್ಲ ನಿಮ್ ಕಡೆ. ಸಿದ್ದರಾಮಯ್ಯ ಅವರು ಆಡಳಿತ ಸರಿಯಾಗಿ ನಡೆಸಿಲ್ಲ. ಕೇವಲ ಮುಖ್ಯಮಂತ್ರಿಯಾಗಿ ದಿನಗಳನ್ನ ಮಾತ್ರ ಹೆಚ್ಚಾಗಿ ಕಳೆದಿದ್ದೀರಿ ಎಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ. ಇಲ್ಲ ನೋಡ್ರಿ, ಈ ರಾಜ್ಯದೊಳಗ ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ಯದ. ನಿನ್ನೆ ಮೊನ್ನೆನ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರಿಗೆ ದಾಖಲೆಯನ್ನು ನಾನು ಮುರಿದೀನಿ ಅಂತ ಹೇಳಿ ಬಹಳ ದೊಡ್ಡ ಪ್ರಚಾರವನ್ನು ಅವ್ರು ಕೊಡ್ತಾ ಇದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿಯನ್ನು, ಈ ರಾಜ್ಯದ ಜನ 140 ಸ್ಥಾನಗಳನ್ನು ಕೊಡೋದ್ರ ಮುಖಾಂತರ ಒಂದು ಸ್ಪಷ್ಟ ಬಹುಮತ ನಿಮ್ಗೆ ಕೊಟ್ಟಿದ್ರು. ಆದ್ರೆ ನೀವು ಎಂದು ಅಧಿಕಾರಕ್ಕೆ ಬಂದಿರಿ, ಅಧಿಕಾರಕ್ಕೆ ಬಂದಾಗಿಂದ ಇವತ್ತಿನ ತನಕ ಮುಖ್ಯಮಂತ್ರಿ ಕುರ್ಚಿನ ಸ್ಥಿರ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ದಿನ ಆಡತ್ತೆ. ಯಾವಾಗ ಶಿವಕುಮಾರ್ ಜಗ್ತಾನೋ ಅದನ್ನು ಯಾವಾಗ ನನ್ನ ಎಬ್ಬಿಸ್ತಾರೋ ಅಂತ ಅವ್ರಿಗೆ ಚಿಂತೆ ಮುಖ್ಯಮಂತ್ರಿಗೆ. ಯಾವಾಗ ಸಿದ್ದರಾಮಯ್ಯ ಎದ್ದು ಹೋದಾರೋ ಯಾವಾಗ ನಾ ಕುಂತೀನಂತೆ ಉಪಮುಖ್ಯಮಂತ್ರಿಗೆ ಚಿಂತೆ. ಅವ್ರ ಹಿಂಬಾಲಕರು ಒಂದು ಹೇಳಿಕೆ ಕೊಡ್ತಾರೆ, ಇವ್ರ ಹಿಂಬಾಲಕರು ಒಂದು ಹೇಳಿಕೆ ಕೊಡ್ತಾರೆ. ಒಂದೇ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದು ಯಾರಾದ್ರೂ ಕೇಳಿದ್ರಿ? ಕರ್ನಾಟಕ ರಾಜ್ಯದ ಎಷ್ಟು ಮಂದಿ ಮಂತ್ರಿಗಳಿದ್ರ ಇಡೀ ರಾಜ್ಯ ಸುತ್ತಿ ನನ್ನ ಇಲಾಖೆಯನ್ನ ನಾನು ನೋಡಿದ್ದೀನಿ ಅನ್ನುವಂಥ ಯಾವುದಾದ್ರೂ ಮಂತ್ರಿಗಳನ್ನ ಕೇಳಿದಿರಿ? ಕೇವಲ ಅವರು ಜಿಲ್ಲೆಗೆ ಸೀಮಿತ ಆಗಿದ್ದಾರೆ ಎಲ್ಲ ಮಂತ್ರಿಗಳು. ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರಸರ ಆಳ್ವಿಕೆಯ ಅವಧಿಯನ್ನ ಮೀರಿದಿರಿ, ಅದನ್ನು ನಾನು ಒಪ್ಕೋತೇನೆ. ಆದರೆ ದೇವರಾಜ ಅರಸರ ಆದರ್ಶಗಳನ್ನು ಜಾರಿಗೆ ತರುವಲ್ಲಿ ನೀವು ವಿಫಲ ಆಗಿದ್ದೀರಿ. ನೀವು ಮೂಢ ಹಗರಣ ಮಾಡ್ರಿ, ದೇವರಾಜ ಅರಸು ಮೂಢ ಹಗರಣ ಮಾಡ್ರಿ. ಇಲ್ಲಿ ಮೂಢಾದವಾಗ ನೀವು ಸೈಟ್ ತಗೊಂಡ್ರಿ. ನೀವು ಸಮಾಜವಾದಿ ಅಂತ ಹೇಳ್ಕೊಂಡು ಹುಬ್ಳಿ ವಾಚ್ ಕಟ್ಕೊಂಡು ಅಡ್ಡಾಡ್ರಿ ಲಕ್ಷಾಂತರ ರೂಪಾಯಿದ್ದು. ನೀವು ಇತ್ತೀಚೆಗೆ ಅಕ್ರಮ ನುಸುಳುಕೋರರನ್ನ ಹೊರಗೆ ಹಾಕೋದು ಬಿಟ್ಟು ಅವ್ರಿಗೆ ಮನಿ ಕೆಡಿವಿ ಪ್ಲಾಟ್ದೊಳಗೆ ಇಲ್ಲೇ ನಮ್ಮ ಜಿಲ್ಲೆಯೊಳಗೆ 7,000 ಮನಿ ಕೊಟ್ಟಿಲ್ಲ. ನೀವು ಇನ್ನ ಯಡಿಯೂರಪ್ಪನವರು 5 ಲಕ್ಷ ರೂಪಾಯಿ ಕೊಟ್ಟಿದ್ರು ಒಂದು ಮನೆಗೆ. ಅದನ್ನ ತಡೆ ಹಿಡ್ತೀರಿ 7,000 ಮನೆಗಳ ₹1 ಕೊಡೋಕ್ಕಾಗಿಲ್ಲ ನಿಮ್ಗಿನ್ನ. ನಾನು ಬಹಳಷ್ಟು KDP ಮೀಟಿಂಗ್ನಾಗ ಮಾತಾಡಿದೆ, ಜಿಲ್ಲಾ ಉಸ್ತುವಾರಿಗಳ ಗಮನಕ್ಕೆ ತಂದೆ. ನಿಮ್ಗೊಂದು ವೇಳೆ 5 ಲಕ್ಷ ಕೊಡೋಕ್ಕಾಗದಿದ್ರು ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಒಂದು 2 ಮನೆಗಳನ್ನಾದರೂ ಒಬ್ಬೊಬ್ರಿಗೆ ಸ್ಯಾಂಕ್ಷನ್ ಮಾಡಿ ಅದನ್ನು ಕಟ್ಕೊಳಕ್ ಕೊಡ್ರಿ. ಯಾಕಂದ್ರೆ ಅವ್ರು ಮನಿ ಕೆರ್ಕೊಂಡು ಕೂತಾರೆ ಪಾಪ, 5 ಲಕ್ಷ ಬರ್ತಾವಂತೇಳಿ. ಅವ್ರಿಗೆ ಹಳೆ ಮನಿನೂ ಇಲ್ಲ, ಹೊಸ ಮನಿನೂ ಇಲ್ಲ, ಆ ರೀತಿಯಾಗಿದೆ. ನೀವು ಇಲ್ಲಿ ರಾಜ್ಯದ ಕನ್ನಡಿಗರನ್ನ ಮರೆತು ಬಿಟ್ರಿ, ಒಂದು ಮನಿ ಕೊಡೋಕ್ಕಾಗಿಲ್ಲ ನಿಮ್ಗೆ. ನೀವು ಅಲ್ಲಿ ಕೋಗಿಲೆ ಬಡಾವಣೆಯೊಳಗೆ ಕೇರಳದವ್ರು ತಕರಾರು ಮಾಡಿದ್ರು, ಕಾಂಗ್ರೆಸ್ ಹೈಕಮಾಂಡ್ ನಿಮ್ಗೆ ವಾರ್ನಿಂಗ್ ಮಾಡಿತ್ತು ಅಂತೇಳಿ ತಕ್ಷಣ ಅವ್ರ ಮನಿ ಕೊಡಕ್ಕೆ ಸಜ್ಜಾಗಿದ್ದೀರಿ. ಇದು ಯಾವ ನ್ಯಾಯ? ಮತ್ತು ಇತ್ತೀಚೆಗೆ ಬಳ್ಳಾರಿ ಒಳಗೆ ನಿಮ್ಮ ಪಕ್ಷದ ಒಬ್ಬ ಶಾಸಕರನ್ನೇ ಹಾಡ ಹಗಲೇ ಗುಂಡು ಹಾರಿಸ್ತಾರೆ ಮತ್ತು ಓಪನ್ ಆಗಿ ಟಿವಿ ಮುಂದೆ ಹೇಳ್ತಾರೆ, ಸರ್ವನಾಶ ಮಾಡಿಬಿಡ್ತೀನಿ ಇವ್ರನ್ನ ಅಂತೇಳಿ, ಹೊತ್ತು ಉರಿತದ ಬಳ್ಳಾರಿ ಅಂತ ಹೇಳ್ತಾರೆ. ಇದು ಏನು ತೋರಿಸ್ತದ? ನಿಮ್ಗೆ ಯಾರ ಮೇಲೂ ಮುಖ್ಯಮಂತ್ರಿಗಳ ಕಂಟ್ರೋಲ್ ಇಲ್ಲ. ಹೀಗಾಗಿ ಸರ್ಕಾರ ಇವತ್ತು ಸುರಳಿತವಾದಂಥ ಆಡಳಿತವನ್ನು ಕೊಡ್ತಾ ಇಲ್ಲ. ನೀವು ಆಡಳಿತದಲ್ಲಿ ವಿಫಲ ಆಗಿದ್ರಿ. ನೀವು ದಿನ ಹೆಚ್ಚು ಕಳೆದಿರ್ಬೋದು ಅಷ್ಟೇ, ಆದ್ರೆ ಆಡಳಿತ ವೈಫಲ್ಯ ಆಗ್ಯದ. ಅದನ್ನು ಒಂದ್ಸಲ ಅವಲೋಕನ ಮಾಡ್ಕೋದು ಸೂಕ್ತ ಅಂತ ಹೇಳಿ ನನಗನ್ನಿಸ್ತದ. ಮತ್ತು ಈ ರಾಜ್ಯದೊಳಗೆ SC/ST ಹಣ ನೀವು ಲೂಟಿ ಹೊಡೆದ್ರಿ. ಎಲ್ಲ SC/STಗೆ ಸಂಬಂಧಪಟ್ಟಂಥ ಅನೇಕ ಯೋಜನೆಗಳು ಹಿಂತುವಂದ್ರಿ. ವಾಲ್ಮೀಕಿ ನಿಗಮದ ಹಗರಣ ನೀವು ಅಂದ್ರೆ ಭ್ರಷ್ಟಾಚಾರ ಆಯಿತು, ಅದನ್ನು ಚುನಾವಣೆಗೆ ಉಪಯೋಗ ಮಾಡಿಕೊಂಡ್ರಿ. ನಿಮ್ಮ ಸರ್ಕಾರ ಸಾಧನೆನೇ ಇದೆ. ಹೀಗಾಗಿ ಸರ್ಕಾರ ಸುಸೂತ್ರ ನಡೆದಿಲ್ಲ. ಇದು ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಕ್ಕದಂತ ಅನಿಸ್ತದೆ ನನಗೆ.
ಅವ್ರು ಹೇಳಿದ್ರ ಮೇಲೆ ಅನಿಸ್ತವಲ್ಲ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರು 2 ತಿಂಗಳ ಹಣ ಕೊಟ್ಟಿವಿ ಅಂತೇಳಿ ಆನ್ ರೆಕಾರ್ಡ್ ವಿಧಾನಸಭೆ ಒಳಗೆ ಅವ್ರು ಹೇಳಿಕೆ ಕೊಟ್ಟರು. ಆದ್ರೆ ಕೊಟ್ಟಿರಲಿಲ್ಲ. ಆ ಹಣ ಎಲ್ಲಿ ಹೋತಂತೆ ಸರ್ಕಾರ ಇವತ್ತಿನ ತನಕ ಹೇಳ್ತಾ ಇಲ್ಲ. ಆ ದುಡ್ಡನ್ನ 2 ತಿಂಗಳ ನೀವು ಮೀಸಲಿಟ್ಟಂತ ದುಡ್ಡನ್ನ ಕೊಟ್ಟಿಲ್ಲ ಅಂತಂದ್ರೆ ಅದು ಖಜಾನೆ ಉಳಿದಿದ್ರೆ ಖಜಾನೆ ಉಳಿದೈತೆ ಅಂತ ಹೇಳ್ಬೇಕು, ಅಥವಾ ದುಡ್ಡನ್ನ ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡ್ಕೊಂಡು ಅಂದ್ರೆ ಉಪಯೋಗ ಮಾಡ್ಕೊಂಡು ಅಂತ ಹೇಳ್ಬೇಕು. ತಿನ್ಕಾಡ್ತಾ ಇದ್ದಾರೆ, ಇನ್ನು ಹೇಳ್ತಾನೆ ಇಲ್ಲ. ಹೀಗಾಗಿ ಅವ್ರ ಎಲ್ಲ ಯೋಜನೆಗಳು ವಿಫಲ ಆಗ್ಯಾವ. ಯುವ ನಿಧಿ ಅಂತ ಹೇಳಿದ್ರಿ, ಯುವಕರಿಗೇನು ಇದು ಮುಟ್ಟಿಲ್ಲ. ನೀವು ಶಕ್ತಿ ಯೋಜನೆ ಅಂತ ಹೇಳ್ರಿ, ಬಸ್ ಇರುವಷ್ಟೇ ಅದಾವ, ದುಡ್ಡು ಕೊಟ್ಟು ಪ್ರಯಾಣ ಮಾಡೋರಿಗೆ ಪಾಪ ಕುಂಡಾಗ ಜಾಗ ಇಲ್ಲ. ಹೊಸ ಬಸ್ಗಳು ಖರೀದಿ ಮಾಡಿಲ್ಲ. ನೀವು 200 ಯೂನಿಟ್ ಫ್ರೀ ಅಂತ ಹೇಳ್ರಿ, ಯಾರು ಎಷ್ಟು ಸುಟ್ಟಿದ್ರಿ ಅದಕ್ಕಿಂತ ಹೆಚ್ಚು ಸುಟ್ರೆ ನಿಮ್ಗೆ ಚಾರ್ಜ್ ಡಬಲ್ ಅಂತ ಹೇಳ್ರಿ. ನಮ್ಮ ರೈತರಿಗೆ ಟ್ರಾನ್ಸ್ಫಾರ್ಮರ್ಗಳು ನಾವೆಲ್ಲ 25,000 ರೂಪಾಯಿ ಟ್ರಾನ್ಸ್ಫಾರ್ಮರ್ಗಳು ಮುಗಿದು ಹೋಗ್ತಿತ್ತು. ಈಗ 2 ಲಕ್ಷ 3 ಲಕ್ಷ ರೂಪಾಯಿ ಬರಾಕತ್ತದ ಟ್ರಾನ್ಸ್ಫಾರ್ಮರ್ಗಳು ರೈತರಿಗೆ. ಹೀಗಾಗಿ ಸರ್ಕಾರ ಸಂಪೂರ್ಣ ವಿಫಲ ಆಗ್ಯದ, ಆರ್ಥಿಕವಾಗಿ ದಿವಾಳಿ ಎದ್ದದ. ಸರ್ಕಾರದೊಳಗೆ ಯಾವುದೇ ಸ್ಥಿರತೆ ಇಲ್ಲ, ಯಾರ ಮೇಲೂ ಯಾರ್ದು ಹಿಡಿತಿಲ್ಲ. ಇದು ಕಾಲಹರಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಸರ್ ಮಾಜಿ MP ಹಾಗೂ